ಟನಲ್ ರಸ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಆದರೆ ಇದೇ ಯೋಜನೆ ವಿರುದ್ಧ ಬಿಜೆಪಿ ಕೆಂಡವಾಗಿದೆ. ಸುರಂಗ ರಸ್ತೆಯಿಂದ ಲಾಲ್ಬಾಗ್ಗೆ ಧಕ್ಕೆ ಉಂಟಾಗುತ್ತೆ ಅಂತ ಸಿಡಿದೆದ್ದಿದ್ದಾರೆ. ಸುರಂಗ ವಿಷಯ ಈಗ ಸಂಘರ್ಷಕ್ಕೆ ಕಾರಣವಾಗಿದೆ. ಆ ಸಸ್ಯ ಕಾಶಿಗೆ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಸಮರ ಇಷ್ಟು ದಿನ ಸಂಸದ ತೇಜಸ್ವಿ ಸೂರ್ಯ ಮತ್ತು ಡಿಸಿಎಂ ಡಿಕೆ ನಡುವೆ ನಡೀತಿದ್ದ ಬೆಂಗಳೂರಿನ ಟನಲ್ ರೋಡ್ ಸಮರ ಇದೀಗ ಬಿಜೆಪಿ ವರ್ಸಸ್ ಡಿಕೆ ಎನ್ನುವಂತಾಗಿದೆ. ಟನಲ್ ವಿರೋಧಿಸಿ ಹಾಗೂ ಟನಲ್ ರಸ್ತೆಯಿಂದ ಸಸ್ಯಕಾಶಿ ಲಾಲ್ಬಾಗ್ ಹಾಳಾಗೋದನ್ನ ತಡೆಯುವ ನಿಟ್ಟಿನಲ್ಲಿ ಬಿಜೆಪಿ ಜನಜಾಗೃತಿ ಅಭಿಯಾನ ನಡೆಸಿತು. ಅಶೋಕ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸದ ತೇಜಸ್ವಿ ಸೂರ್ಯ, ಅಶ್ವಥ್ ನಾರಾಯಣ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಲಾಲ್ಬಾಗ್ನಲ್ಲಿ ಜನರೊಂದಿಗೆ ಚರ್ಚೆ ಮಾಡಿದ್ರು. ಟನಲ್ ಪ್ರಾಜೆಕ್ಟ್ ಬೇಕಾ ಬೇಡವಾ ಅನ್ನೋದರ ಬಗ್ಗೆ ಸಂವಾದ ನಡೆಸಿ ಯೋಜನೆಯ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿದ್ರು. ಇಷ್ಟೇ ಅಲ್ಲದೆ ಲಾಲ್ಬಾಗ್ನಲ್ಲಿ ಕಪ್ಪು ಹಸಿರು ಬಟ್ಟೆ ಧರಿಸಿ ಪ್ರದಕ್ಷಿಣೆ ಹಾಕುವ ಮೂಲಕ ಪ್ರತಿಭಟನೆ ನಡೆಸಿದ್ರು. ನಟಿಯರಾದ ಸುಧಾ ಬೆಳವಾಡಿ, ಸಂಯುಕ್ತ ಹೊರನಾಡು ಭಾಗಿಯಾಗಿದ್ರು. ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಪ್ರತಿಭಟನೆಗೆ ಮುಂದಾಕಿದ್ರು. ಈ ವೇಳೆ ಪೊಲೀಸರು ಯಾವುದೇ ಭಿತ್ತಿಪತ್ರಗಳಿಗೆ ಲಾಲ್ಬಾಗ್ ಒಳಗೆ ಅವಕಾಶವಿಲ್ಲ ಅಂತ ಪೋಸ್ಟರ್ಗಳನ್ನ ವಶಕ್ಕೆ ಪಡೆದರು. ಅವ್ರು ಹೇಳ್ತಿರೋದು ನಾವು ಟ್ರೀ ಕಟ್ ಮಾಡಲ್ಲ ಅಂತ. ಹೇಗ್ ಸಾಧ್ಯ ರೀ? ಖಂಡಿತ ಕಟ್ ಮಾಡ್ಬೇಕಾಗತ್ತೆ. ಟಾಪ್ ಅಲ್ಲಿ ಕಟ್ ಮಾಡೋದು ರೂಟ್ ಹೋದಂಗೆ ಅಲ್ವಾ? ಯಾರನ್ನ ಕೇಳಿ ಮಾಡ್ತಾ ಇದಾರೆ ಇದು? ನಾವು ಟ್ಯಾಕ್ಸ್ ಪೇಯರ್ಸ್, ನಮ್ಮನ್ನ ಕೇಳಿ ಮಾಡ್ಬೇಕು. ಸಿಟಿಸನ್ಸ್ ಒಂದು ಸ್ವಲ್ಪನೂ ಅವ್ರ ಒಪಿನಿಯನ್ ಏನು ತಗೊಳ್ಳದೆ ಅವರೇ ಮಾಡೋದು ಅಂದ್ರೆ ಇದು ಸರಿನಾ? ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ನಮಗ್ ಬೇಡ ಟನಲ್ ರೋಡು. ಒಂದ್ ಕಡೆ ಲಾಲ್ಬಾಗ್ನಲ್ಲಿ ಬಿಜೆಪಿ ಕಲಿಗಳು ಸರ್ಕಾರದ ಸುರಂಗ ಯೋಜನೆ ವಿರುದ್ಧ ಗುಡುಗಿದ್ರೆ, ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಿರುಗೇಟು ನೀಡಿದ್ರು. ಸಸ್ಯಕಾಶಿಗೆ ಗುಂಡಿ ತೋಡೋ ಕೆಲಸ ಆಗ್ತಿದೆ ಎಂಬ ಅಶೋಕ್ ಮಾತಿಗೆ ಲಾಲ್ಬಾಗ್ ಹಾಳು ಮಾಡುವ ಮೂರ್ಖನಲ್ಲ ಅಂತ ಡಿಕೆ ಜವಾಬು ಕೊಟ್ಟಿದ್ದಾರೆ. ಬೆಂಗಳೂರಿಗೆ ಒಂದು ಸಸ್ಯ ಕಾಶಿ ಆಗಿರ್ತಕ್ಕಂಥ ಆ ಸಸ್ಯ ಕಾಶಿಗೆ ರಾಜ್ಯ ಸರ್ಕಾರ ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದೆ. ನಾನು ಎಲ್ಲ ಅಧ್ಯಯನ ಮಾಡಿದ್ದೀನಿ. ನಾನು ಲಾಲ್ಬಾಗ್ನ ಹಾಳು ಮಾಡಕ್ಕೆ ಮೂರ್ಖನಲ್ಲ. ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ. ಲಾಲ್ಬಾಗ್ ಅಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ, ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ರಾಜಕಾರಣ ಮಾಡಬೇಕು. ಇಡೀ ಬೆಂಗಳೂರಲ್ಲಿ ಟನಲ್ ಅಲ್ಲಿ ಮೆಟ್ರೋ ತಗೊಬರ್ಲಿಲ್ವಾ? ಟನಲ್ ಇಂದ ತಾನೇ ಮೆಟ್ರೋ ಬಂದಿದ್ದು. ಇವ್ರು ತಂದಿದ್ರಾ ಅದನ್ನ? ತೇಜಸ್ವಿ ಸೂರ್ಯ ಡಿಕೆ ನಡುವೆ ಕಾರು ಮೆಟ್ರೋ ಮಾತಿನ ಸಮರ. ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂತದ್ದು 12% ಜನ. ಆ 12% ಜನ ಉಪಯೋಗ ಆಗುವಂತ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂತ ಒಂದು VIP ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಆಗ್ತೀನಿ. ಮದುವೆಗಿಂತ ಮುಂಚಿತ ಲೆಟರ್ ಇದೆ, ಬೇಕಾದ್ರೆ ರಿಲೀಸ್ ಮಾಡೋದು ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಎಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ. ಯಾರು ಬೇಡ ಅಂತಾರೆ? ಆಟೋಲ್ಲಿ ಓಡಾಡ್ಲಿ. ಎಲ್ಲ ಯಾರು ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ನೀನು ಬಿಡಪ್ಪ ಫಸ್ಟ್, ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು? ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿಗರ ವಿರುದ್ಧ ಹರಿಹಾಯ್ದಿದ್ದಾರೆ. ಟನಲ್ಗೆ ನಿನ್ನೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಟನಲ್ ಬೇಡ, ಸ್ಟೀಲ್ ಬ್ರಿಡ್ಜ್ ಬೇಡ ಅಂದ್ರೆ ರಾಜಕಾಲುವೆ ಮೇಲೆ ಓಡಾಡ್ತಾರ ಅಂತ ಗರಂ ಆಗಿ ಪ್ರಶ್ನೆ ಮಾಡಿದ್ದಾರೆ. ಇವ್ರಿಗೇನು ತಲೆಗಿಲ್ಲ ಕೆಟ್ಟಿದ್ಯಾ? ಸೆಂಟ್ರಲ್ ಗವರ್ಮೆಂಟ್ ಅವರು ಸೆಂಟ್ರಲ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನಿನ್ನೆ ಅಪ್ರೂವಲ್ ಕೊಟ್ಟಿಲ್ವಾ? ಅದಕ್ಕೆ ಏನ್ ಮಾಡ್ತಾ ಇದ್ರಂತೆ ಮತ್ತೆ ಇವರು? ಹಿಂಗೆ ಹೇಳಿದ್ರಲ್ಲ, ಈಗ ನೀವು ಸ್ಟೀಲ್ ಫ್ಲೈ ಅವರು ಬೇಡ, ನೀವು ಮೇಲಿಂದ ಹೋಗಕ್ಕೆ ಇಷ್ಟ ಇಲ್ಲ, ಟನಲ್ ಮಾಡೋಣ ಅಂದ್ರೆ ಟನಲ್ನಲ್ಲೂ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಹೋಗ್ತೀರಾ? ರಾಜಕಾಲುವೆಯಿಂದ ಹೋಗ್ತೀರಾ ಇವರೆಲ್ಲರೂ? ಏನ್ ಹುಡುಗಾಟ ಇದು? ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜಕೀಯಕ್ಕಾಗಿ ಬಿಜೆಪಿಯವರು ವಿರೋಧಿಸುತ್ತಿದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಟನಲ್ ರಸ್ತೆಯನ್ನ ಕಾರು, ಬಸ್, ದ್ವಿಚಕ್ರ ವಾಹನ ಸವಾರರು ಹೀಗೆ ಎಲ್ಲಾ ವರ್ಗದ ಜನರಿಗೆ ಅನುಕೂಲವಾಗುವಂತೆ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈಗ ಬೇರೆ ದೇಶಗಳಲ್ಲೆಲ್ಲ ಟನಲ್ಗಳು ಮಾಡಿದ್ದಾರೆ, ಅಲ್ಲೆಲ್ಲ ವಿರೋಧ ಮಾಡಿದ್ದಾರೆ. ಕಾರುಗಳಿರೋರು, ಬಸ್ಗಳಿರೋರು, ಮೋಟರ್ ಬೈಕ್ ಇರೋರು, ಕಾಲ್ನಡಿಗೆಯಲ್ಲಿ ಹೋಗೋರು ಎಲ್ರಿಗೂ ಅನುಕೂಲ ಆಗ್ಲಿ ಅಂತಲೇ ಮಾಡೋದು. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಟನಲ್ ಪ್ರಾಜೆಕ್ಟ್ಗೆ ಲಾಲ್ಬಾಗ್ನಲ್ಲಿ ದೊಡ್ಡ ವಿಘ್ನ ಎದುರಾಗಿದೆ. ಈ ವಿರೋಧದ ನಡುವೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ನೋಡಬೇಕು. ಸುನಿಲ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.